ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಪುತ್ತೂರಿನಲ್ಲಿರುವ ಸೆಲೆಬ್ರೇಷನ್ಗೆ ಬಂದಿದ್ದೇವೆ. ಅಲ್ಲಿ ಇದು ಏನು ಕೇಕ್ಸ್ ಇದೆ, ಆಮೇಲೆ ಪೇಸ್ಟ್ರಿ ಇದೆ, ಆಮೇಲೆ ಇದು ಪಿಜ್ಜಾ, ಬರ್ಗರ್, ಪೆರಿ ಪೆರಿ ಅಂತ ಹೇಳ್ತಾರಲ್ಲ ಅದು, ಮತ್ತು ಫಿಂಗರ್ ಚಿಪ್ಸ್ ಅದೆಲ್ಲ ಇತ್ತು. ಆಮೇಲೆ ಪೆಪ್ಸಿ ಎಲ್ಲ ಇತ್ತು. ನಾವು 7 ಅಪ್ ಎಲ್ಲ ತಗೊಂಡೆವು. ಕೃಷ್ಣ ಜಾಸ್ತಿ ಇದು ತಿನ್ನಲಿಲ್ಲ, ಅವನಿಗೆ ಅದೇ ಪಿಜ್ಜಾ ಎಲ್ಲ ಇಷ್ಟ ಇಲ್ಲ, ಅದೆಲ್ಲ ಬಿಸಿ ಇರ್ತದಲ್ಲ, ಆಮೇಲೆ ಅಷ್ಟು ಇಷ್ಟನೂ ಇಲ್ಲ. ಅವನು ಐಸ್ ಕ್ರೀಮ್ ತಿಂದ, ಸ್ವಲ್ಪ ಪೇಸ್ಟ್ರಿ ತಿಂದ, ನಾವೆಲ್ಲ ತಿಂದೆವು. ನಮಗೆ ಅದು ಇದು ಚೀಸ್ ಹಾಕದೇ ಇರುವ ಪಿಜ್ಜಾ ತುಂಬ ಚೆನ್ನಾಗಿತ್ತು, ಡ್ರೈ ಸ್ವಲ್ಪ ಆಗಿ. ಧೃತಿಗೆ ಚೀಸ್ ಹಾಕಿದ್ದು ತುಂಬ ಇಷ್ಟ ಆಯಿತು. ಇವತ್ತು ಪಿಜ್ಜಾ ಡೇ ಅಂತಲೇ ಹೇಳ್ಬೋದು. ನಾವು ಪಿಜ್ಜಾ ಕೆಲವೊಮ್ಮೆ ಹೋಗ್ತೇವೆ, 2 ತಿಂಗಳಿಗೊಮ್ಮೆ ಅಪರೂಪಕ್ಕೆ ಹೋಗೋದು. ಹೀಗೆ ಹೆಚ್ಚಾಗಿ ಹೋಗೋದಿಲ್ಲ, ಅಂದರೆ ಪುತ್ತೂರು ನಮಗೆ ದೂರ ಆಗ್ತದಲ್ಲ. ಅಂದರೆ ಉಪ್ಪಿನಂಗಡಿ ಆದರೆ ಸ್ವಲ್ಪ ಹತ್ತಿರ ಆಗ್ತದೆ, ಇಲ್ಲಿ ನೆಲ್ಯಾಡಿಂದ ಅಲ್ಲಿ ತನಕ ಅದಕ್ಕೆ ಅಂತ ಹೋಗಬೇಕೆ. ಮತ್ತು ಶಾಪಿಂಗ್ ಎಲ್ಲ ಇತ್ತು, ಆದರೆ ಇವತ್ತು ಬೇಡ ಅಂತ ಸುಮ್ಮನಾದೆ. ನಾವು ಹೊರಡುವಾಗಲೇ ಲೇಟ್ ಆಗಿದೆ, 7 ಗಂಟೆಗೇನೋ ಹೊರಟದ್ದು ಮನೆಯಿಂದ. 8 ಕಾಲಕ್ಕೆಲ್ಲ ಅಲ್ಲಿಗೆ ತಲುಪಿದ್ದೇವೆ. ಆಮೇಲೆ ಎಲ್ಲ ತಿಂದಾಗುವಾಗಲೇ 9 ಗಂಟೆ ಆಗಿದೆ. ಆಮೇಲೆ ಎಲ್ಲ ಅಂಗಡಿ ಕ್ಲೋಸ್ ಇರ್ತದಲ್ಲ, ಹಾಗಾಗಿ ಏನು ಬೇರೆ ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ. ನನಗೆ ಡ್ರೆಸ್ ಬೇಕಿತ್ತು, ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ. ಇವತ್ತೊಂಥರ ಚೆನ್ನಾಗಿತ್ತು, ಖುಷಿಯಾಗಿದ್ದೆ. ಯಾವಾಗಲೂ ಒಂಥರ ಮೂಡ್ ಆಫ್ ಆಗಿರ್ತದೆ. ಇವತ್ತು ತುಂಬ ಖುಷಿ ಆಯಿತು, ಏನು ಅಂತ ಗೊತ್ತಿಲ್ಲ. ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು, ಹಾಕ್ತಾ ಒಂಥರ ಹ್ಯಾಪಿ ಫೀಲಿಂಗ್. ಕೃಷ್ಣ ಮಾತ್ರ ಅಲ್ಲಿ ಬಂದವ್ರ ಹತ್ರ ಎಲ್ಲ ಮಾತನಾಡಿಸ್ತಾ ಇದ್ದ. ಅವನನ್ನಂದರೆ ನಾನು ತುಂಬ ಪ್ರೀತಿ ಮಾಡ್ತಿರ್ತಾನಲ್ಲ, ತುಂಬ ಮುದ್ದು ಮಾಡ್ತಿರ್ತಾನಲ್ಲ, ಹಾಗಾಗಿ ಅವನು ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರ ಹತ್ರ ಹೋಗಿ ಮಾತನಾಡಿಸ್ತಾನೆ, ನಗಾಡ್ತಾನೆ. ಹಾಗೆ ಕೆಲವು ಮಕ್ಕಳು ಸುಮ್ಮನೆ ಇರ್ತಾರಲ್ಲ, ಅಪರಿಚಿತರನ್ನು ನೋಡಿದರೆ ಹತ್ತಿರ ಹೋಗೋದೇ ಇಲ್ಲ. ನಮ್ಮ ಕೃಷ್ಣ ಹಾಗಲ್ಲ, ಎಲ್ಲರ ಜೊತೆ ಮಾತನಾಡಿಸ್ತಾನೆ. ಅದು ನಾವು ತುಂಬ ಮನೆಯಲ್ಲಿ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರೆ ಅವ್ರಿಗೆ ಎಲ್ಲರ ಹತ್ರ ಪ್ರೀತಿಯೇ ತೋರಿಸ್ತಾರೆ. ಇದು ನಾವು ಕಾಂಬೋ ಬರ್ತದಲ್ಲ, ಅದನ್ನು ಆರ್ಡ್ರ್ ಮಾಡಿದ್ದು. ಅದರಲ್ಲಿ ಬಂದ ಒಂದು ಪಿಜ್ಜಾ ಮತ್ತು ಇನ್ನೊಂದು ಸಪ್ರೇಟ್ ಪಿಜ್ಜಾ, ಹಾಗಾಗಿ 2 ಪಿಜ್ಜಾ ಬಂತದ್ದು. ಹಾಗೆ ಮತ್ತು ಫಿಂಗರ್ ಚಿಪ್ಸಿಗೆ ಅವರು ಇದು ಕುರ್ಕುರೆದೇನೋ ಫ್ಲೇವರ್ ಹಾಕಿದ್ರು, ಅದು ಮತ್ತೇನೋ ಲೇಸ್ ಇದು ಫ್ಲೇವರ್ ಎಲ್ಲ ಇತ್ತು ಅದರಲ್ಲಿ. ನನಗೆ ಹಾಗೆ ಇಷ್ಟ ಆಗಲಿಲ್ಲ. ಪ್ಲೇನ್ ಇದು ಫಿಂಗರ್ ಚಿಪ್ಸ್ ಆದರೆ ತುಂಬ ಚೆನ್ನಾಗಿರ್ತದೆ, ಅದು ಫ್ಲೇವರ್ ಹಾಕಿದ ಕಾರಣ ಚೆನ್ನಾಗಿರಲಿಲ್ಲ ಅಷ್ಟಾಗಿ. ಮತ್ತು ಅದಕ್ಕೆ ಬರುವ ಇದು ಬರ್ತದಲ್ಲ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದೆ ನಾನು, ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಎಲ್ಲ ಹಾಕಿ ತಿಂದದ್ದು. ಅವನಂತೂ 2ನೇ ಸಲ ಐಸ್ ಕ್ರೀಮ್ ತಗೊಂಡೇ ತಿಂದ. ಅವನಿಗೆ ಇದೆಲ್ಲ ಇದು ಪಿಜ್ಜಾ ಎಲ್ಲ ಇಷ್ಟ ಇಲ್ಲ, ಹಾಗಾಗಿ ತಿನ್ನಲಿಲ್ಲ. ಅವನು ಐಸ್ ಕ್ರೀಮ್ ತಿಂದದ್ದು, ಪೇಸ್ಟ್ರಿ ಮತ್ತು ಸ್ವಲ್ಪ ಇದು 7 ಅಪ್ ಕುಡ್ದ. ಧೃತಿಗೆ 7 ಅಪ್ ತುಂಬ ಇಷ್ಟ ಆಯಿತು, ಅವಳು 2ನೇ ಸಲ 7 ಅಪ್ ತಗೊಂಡು. ಹಾಗೆ ಇನ್ನು ಎಕ್ಸಾಮ್ ಶುರುವಾಗುವಾಗ ಒಂದು ಒಳ್ಳೆಯ ಟ್ರೀಟ್ ಕೊಟ್ಟಾಗ ಆಯಿತು. ಬರ್ಗರ್ ಯಾವಾಗಲೂ ನನಗೆ ತುಂಬ ಇಷ್ಟ ಆಗ್ತದೆ, ಇವತ್ತೇನೋ ಅಷ್ಟು ಇಷ್ಟ ಆಗಲಿಲ್ಲ ಅದು. ಹಾಗೆ ಇದು ನೋಡಿ, ಇಲ್ಲಿ ಪುತ್ತೂರು ಸಿಟಿ ಹೇಗಿದೆ ನೋಡಿ. ನಾನು ಪುತ್ತೂರಿನವಳೆ. ನನ್ನ ತಾಯಿ ಮನೆ ಪುತ್ತೂರು ಮನೆಯೇ ಮುಂಚೆ, ಈಗ ಅವರು ಅಲ್ಲಿಲ್ಲ, ಬೇರೆ ಕಡೆ ಇರೋದು. ನಮಗೆ ಪುತ್ತೂರಿಗೆ ಹೋದಾಗ ಒಂದು ಖುಷಿ ಆಗ್ತದೆ, ಅಲ್ಲಿ ಅಂದರೆ ಫುಲ್ ಪೇಟೆ ಸೈಡಲ್ಲ, ಈ ಕಡೆ ಹಳ್ಳಿ ಸೈಡ್. ನನಗೆ ಹಾಗೆ ಬೋರ್ ಹಿಡಿತಾ ಇರ್ತದೆ. ಅಲ್ಲಿ ಪುತ್ತೂರಲ್ಲೇ ಹೋಗಿರುವ ಅಂತ ಎಷ್ಟೋ ಸಲ ಅನಿಸೋದುಂಟು, ಆದರೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಇಲ್ಲಿ ಸ್ವಂತ ಮನೆ ಉಂಟಲ್ಲ, ಹಾಗಾಗಿ. ಒಂದು ಪುತ್ತೂರು ಸಿಟಿ. ಇದು ನೋಡಿ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಪುತ್ತೂರಿನ ಬೆಡಿ ಅಂತ ಹೇಳ್ತಾರೆ, ಅದು ತುಂಬ ವಿಶೇಷ. ನಾಳ್ದು ಏಪ್ರಿಲಲ್ಲಿ ಜಾತ್ರೆ ಇರ್ತದೆ, 11ರಿಂದ 18 ತನಕ ಜಾತ್ರೆ ಏಪ್ರಿಲಲ್ಲಿ ಪುತ್ತೂರಲ್ಲಿ. ಇದು ಪುತ್ತೂರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ರೋಡಲ್ಲಿ ಲೈಟಿಂಗ್ಸ್ ಆಗಿ ಚೆನ್ನಾಗಿ ಕಾಣ್ತದೆ. ಹಾಗೆ ನಾವು ಒಂದು ಮನೆಗೆ 10 ಗಂಟೆ ಆಗುವಾಗ ಏನೋ ರೀಚ್ ಆಗಿದೆ. ಓಕೆ, ಬಾಯ್.